ಹಾಯ್ ನಮಸ್ತೆ. ವಿಷಯ ಏನಪ್ಪ ಅಂದರೆ, ನಾನೊಂದು ಕ್ರಿಕೆಟ್ ಪ್ರಿಡಿಕ್ಷನ್ ಚಾನಲನ್ನು ಓಪನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನೊಂದು ಸುಮಾರು ವರ್ಷದಿಂದ ಸಣ್ಣಕ್ಕಿದ್ದಾಗಿಂದನೇ ಅನ್ಬೋದು, ಸಣ್ಣಕ್ಕಿದ್ದಾಗಿಂದನೂ ನಾನು ಈ ಮ್ಯಾಚ್ ಅನ್ನೋದು IPL ಮ್ಯಾಚು, ಆಮೇಲೆ ICC ಟೂರ್ನಮೆಂಟು, ಟೆಸ್ಟು, ODI ಎಲ್ಲದೂ ನೋಡ್ಕೊತ ಬೆಳೆದಿರೋದು. ನನಗೆ ಈ ಮ್ಯಾಚ್ಗಳನ್ನು ನೋಡ್ಕೊತ ಪ್ರಿಡಿಕ್ಟ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಈ ಪಿಚ್ಚು ಹೆಂಗಿದೆ, ಕಂಡೀಷನ್ ಹೆಂಗಿದೆ, ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಹೆಂಗೆ ನಡೆಯುತ್ತೆ ಈ ಪಿಚ್ಚಲ್ಲಿ. ನನಗೆ ಈ IPL ಅಲ್ಲಾದರೆ ಫಾರಿನ್ ಪ್ಲೇಯರ್ಸ್ ಈ ಪಿಚ್ಚಲ್ಲಿ ಹೆಂಗೆ ಆಡ್ತಾರೆ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಹೆಂಗೆ ಆಡ್ತಾರೆ, ಯಂಗ್ಸ್ಟರ್ಸ್ ಹೆಂಗೆ ಆಡ್ತಾರೆ, ಯಾರಿಗೆ ಹೆಲ್ಪ್ ಆಗತ್ತೆ, ಆಮೇಲೆ ತುಂಬ ಥರದಲ್ಲಿ ಪ್ರಿಡಿಕ್ಟ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಈ ಸ್ಪಿನ್ನರ್ಸಿಗೆ ಸ್ಪಿನ್ ಟ್ರ್ಯಾಕ್ ಯಾವುದು, ರೆಡ್ ಸಾಯಿಲು, ಬ್ಲ್ಯಾಕ್ ಸಾಯಿಲಲ್ಲಿ ಯಾವ ಬಾಲರ್ಸಿಗೆ ಹೆಲ್ಪ್ ಆಗತ್ತೆ, ಈ ಥರ ಪ್ರಿಡಿಕ್ಟ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಮತ್ತು ಹೆಂಗಂದರೆ ಈ ರೀಸೆಂಟಾಗಿ ನಡೆದಿರೋ ಮ್ಯಾಚ್ ನೋಡ್ಬೋದು. ICCಯಲ್ಲಿ ಯಾವುದು ಐರ್ಲೆಂಡ್ ಮೇಲೆ, ಆಮೇಲೆ ಇಂಗ್ಲೆಂಡ್ ಮೇಲೆ ವೈಟ್ ವಾಶ್ ಆಗಿಬಿಟ್ಟಿದ್ದೀವಿ ನಾವು. ಇವಾಗ ನಡೀತಿರೋದು ODI ಸೀರೀಸ್, ಇಂಗ್ಲೆಂಡಲ್ಲೇ ಅದು. ಈ ಫಸ್ಟ್ ODI ಮೊನ್ನೆ ಆಗಿದ್ರಲ್ಲಿ ವಿನ್ ಆಗಿದ್ದೀವಿ. ಅದರಲ್ಲಿ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ಆ ಪ್ರಿಡಿಕ್ಟಲ್ಲಿ ನಾನೊಂದು ಬರ್ದಿದ್ದೀನಿ ನೋಟ್ಸಲ್ಲಿ, ಅದನ್ನು ಫೋಟೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದರಲ್ಲಂತೂ ನಾನು ಅಷ್ಟು ಜನ ಪಾಸ್ ಆಗಿಲ್ಲ, 1-2 ಜನ ಫೇಲ್ ಆಗಿದ್ದಾರೆ. ಆದರೆ ನಾನು ಬರ್ದಿರೋದು ಫೋಟೋ ಹಾಕ್ತೀನಿ, ನೋಡಿ. ಈಗ ಫಸ್ಟ್ ಮ್ಯಾಚಿನಂತೂ ಆಯಿತು. ಸೆಕೆಂಡ್ ODI ಸೀರೀಸಿಂದು ಪ್ರಿಡಿಕ್ಷನ್ ಕೊಡ್ತೀನಿ, ನೋಡೋಣ ಬನ್ನಿ. ಇವತ್ತಿನ ಮ್ಯಾಚಿನ ಬಗ್ಗೆ ನೋಡೋಣ. ಸೆಕೆಂಡ್ ODI ಇಂಗ್ಲೆಂಡಲ್ಲಿ ನಡೀತಿರೋದು. ಇದು ವೆನ್ಯೂ ನೋಡಿದರೆ ಸೋಫಿಯಾ ಗಾರ್ಡನ್, ಕಾರ್ಡಿಫಲ್ಲಿ ನಡೀತಿರೋದು. ಈ ಪಿಚ್ಚು ಸೀಮರ್ಸಿಗೆ, ಪೇಸರ್ಸಿಗೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟು ಲೆಕ್ಕ ನೋಡೋಕ್ಕೆ ಹೋದರೆ ಬುಮ್ರಾ, ಆರ್ಚರು, ಟಂಗು, ಸ್ಯಾಮ್ ಕರನ್ ಇಂಥವ್ರಿಗೆ ಹೆಲ್ಪ್ ಆಗೋಂಥದ್ದು. ಪ್ರಸಿದ್ಧಿಗೂ ಹೆಲ್ಪ್ ಆಗುತ್ತೆ. ಈ ಪಿಚ್ಚು ಆವ್ರೇಜ್ ನೋಡಿದರೆ, ಫಸ್ಟ್ ಬ್ಯಾಟಿಂಗ್ ನೋಡಿದರೆ 250 ಪ್ಲಸ್, 250ರಿಂದ 300 ಪಕ್ಕ ಬಂದೇ ಬರುತ್ತೆ. ಫಸ್ಟ್ ಬ್ಯಾಟಿಂಗ್ ಅಂತ ನೋಡಿದ್ರೆ 35% ವಿನ್ನಿಂಗ್ ಚಾನ್ಸಸ್ ಇದೆ. ಸೆಕೆಂಡ್ ಬ್ಯಾಟಿಂಗ್ ಅಂತ ನೋಡಿದ್ರೆ ಅಬೌವ್ 60% ವಿನ್ನಿಂಗ್ ಚಾನ್ಸಸ್ ಇದೆ. ಹಾಗೆ ನೋಡಿದರೆ ಇಂಗ್ಲೆಂಡ್ ಅವರು ಲಾಸ್ಟ್ ಮ್ಯಾಚ್ ಆಡಿದ ಪ್ರಕಾರ ನೋಡಿದ್ರೆ, ಇವರು ಬಾಂಗ್ಲಾದೇಶ್ ಮೇಲೆ ಇಂಗ್ಲೆಂಡ್ ಅವರು 186 ರನ್ ಟಾರ್ಗೆಟ್ ಕೊಟ್ಟಿದ್ರು ಬಾಂಗ್ಲಾದೇಶಿಗೆ. ಹಂಗೆ ಅವರು ಆಲ್ಔಟ್ ಕೂಡ ಮಾಡಿದ್ರು ಅವರಿಗೆ 280ಕ್ಕೆ. ಆ ಮ್ಯಾಚಲ್ಲಿ ಆರ್ಚರು, ಬೆನ್ ಸ್ಟೋಕ್ಸು, ವುಡ್ಡು ಇವ್ರು 3 ಜನ ಪೇಸರ್ಸು. ಅದರಲ್ಲೂ ನೋಡ್ತಾ ಹೋದರೆ ವುಡ್ಡು ಮತ್ತು ಆರ್ಚರು ಇವರಿಬ್ಬರು ಕೂಡ ಪೇಸು ತುಂಬ ಬರುತ್ತೆ. ಅವರಿಗೆ ಈ ಪಿಚ್ಚು ತುಂಬ ಹೆಲ್ಪ್ ಆಗಿದೆ. ಬೌನ್ಸ್ ಕೂಡ ಈ ಪಿಚ್ಚಲ್ಲಿ ನಮ್ಮ ಕಡೆನೂ ಹೆಲ್ಪ್ ಆಗುತ್ತೆ. ಪ್ರಸಿದ್ಧ ಕೃಷ್ಣ ಮತ್ತು ಲೆಂತ್ ಬಾಲ್ ಆಡಿಸ್ತಾರೆ. ಹಾಗೆ ಬೂಮ್ರಾನೂ ಅಷ್ಟೇ. ಬೂಮ್ರಾ ಅವ್ರದ್ದು ಹೇಳೋದೇ ಬೇಡ, ವೇರಿಯೇಷನ್ನು, ಪೇಸು ಇದರಲ್ಲಿ. ಈ ಪಿಚ್ಚು ಇಬ್ಬರಿಗೂ ಕೂಡ ಹೆಲ್ಪ್ ಇದೆ. ಈ ಪಿಚ್ಚು ಹೈಸ್ಕೋರ್ ಗೇಮೇ ಆಗತ್ತೆ ಆಲ್ಮೋಸ್ಟು. ನೆಕ್ಸ್ಟು ಫಸ್ಟ್ ಬ್ಯಾಟಿಂಗ್ ಅಂತ ನೋಡಿದರೆ ಇಂಡಿಯಾ ಕಡೆಯಿಂದ ರೋಹಿತ್ ಶರ್ಮಾ ಅವರು ಈ ಮ್ಯಾಚಲ್ಲಿ ಪಕ್ಕ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಗಿಲ್ ಅವರಿಂದ ಏನು ಬರ್ಬೋದು, ಒಂದು 45 ಅಂಡರಲ್ಲಿ ಔಟ್ ಆಗೋ ಚಾನ್ಸಸ್ ತುಂಬ ಇದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಇವರಿಬ್ಬರದು ಪಾರ್ಟ್ನರ್ಶಿಪ್ಪು ಬರುತ್ತೆ ಅನ್ಕೊತೀನಿ, ಆಲ್ಮೋಸ್ಟ್ ಬರುತ್ತೆ. ಹಾಗೆ ಪೇಸ್ ನೋಡಿದರೆ ರೋಹಿತ್ ಶರ್ಮಾ ಅವರು ಪೇಸ್ ಅವರಿಗೆ ತುಂಬ ಚೆನ್ನಾಗಿ ಆಡ್ತಾರೆ. ಹಂಗೆ ಶ್ರೇಯಸ್ ಅಯ್ಯರ್ ಕೂಡ ಈ ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಫಸ್ಟ್ ಬ್ಯಾಟಿಂಗ್ ಆದರೆ ಮಾತ್ರ. ಮತ್ತು ಸುಂದರ್ ಅವರು ಆಡ್ತಾರೆ. KL ರಾಹುಲ್ ಹೋದ ಸರಿ ಕೂಡ ಡಕ್ ಆಗಿದ್ದಾರೆ. ಈ ಸರಿ ಚೆನ್ನಾಗಿ ಬರುತ್ತೆ, ಪರ್ಫಾರ್ಮೆನ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ. ಇಂಗ್ಲೆಂಡ್ ಕಡೆಯಿಂದ ಅಂತ ನೋಡಿದ್ರೆ ಬೆನ್ ಡಕೆಟ್ ಅವರು 45 ಪ್ಲಸ್ ಹೊಡಿತಾರೆ. ಬೆತ್ತಲ್ ಅವರು ಮತ್ತೆ ಈ ಸಲಿನೂ ಫ್ಲಾಪ್ ಆಗೋ ಚಾನ್ಸಸ್ ತುಂಬ ಇದೆ ಫಸ್ಟ್ ಬ್ಯಾಟಿಂಗ್ ಅಂತ ಬಂದರೆ. ರೂಟ್ ಅವ್ರು ಆಡ್ಬೋದು. ರೂಟ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಹಾಗೆ ಇವರು ಕೂಡ ಯಾರು ಬ್ರೂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಈ ಸಲ. 45 ಪ್ಲಸ್ ಅಂತೂ 100% ಬಂದೇ ಬರುತ್ತೆ ಫಸ್ಟ್ ಬ್ಯಾಟಿಂಗ್ ಅಂತ ಬಂದರೆ. ಬಟ್ಲರ್ ಅವರು ಆವ್ರೇಜ್ ಆಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಅಂತ ನೋಡಿದ್ರೆ ರೋಹಿತ್ ಶರ್ಮಾ ಅವರು ಆಲ್ಮೋಸ್ಟ್ ಔಟ್ ಆಗೋ ಚಾನ್ಸಸ್ ತುಂಬ ಇದೆ ಸೆಕೆಂಡ್ ಬ್ಯಾಟಿಂಗ್ ಆದರೆ. ಚೇಸಿಂಗ್ ಅಂತ ಬಂದಾಗ ಮಾತ್ರ ಗಿಲ್ ಅವರು ಮತ್ತು ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ಬಂದೇ ಬರುತ್ತೆ ಸೆಕೆಂಡ್ ಬ್ಯಾಟಿಂಗ್ ಆದರೆ. ಹಾಗೆ ಶ್ರೇಯಸ್ ಅಯ್ಯರ್ ಕೂಡ ಸಾಥ್ ಕೊಡ್ತಾರೆ. ಹೋದ ಸರಿನೂ ಸಾಥ್ ಕೊಟ್ಟಿದ್ರು. ಏನು ಮಾಡ್ತೀರಾ, ಜಸ್ಟ್ ಮಿಸ್ಸು, ಹೆಂಗೋ ರನ್ಔಟ್ ಆದರೂ ಮಿಸ್ಸಾಗಿ ಔಟ್ ಆಗಿದ್ದು. KL ಅವರು ಮತ್ತು ಅಕ್ಷರ್ ಪಟೇಲ್ ಅವರ ಆಡೋ ಚಾನ್ಸ್ ತುಂಬ ಇದೆ ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದರೆ. ಇಂಗ್ಲೆಂಡ್ ಕಡೆಯಿಂದ ಡಕೆಟ್ ಅವರು 45 ಪ್ಲಸ್ ಬರುತ್ತೆ. 45 ಅಂಡರಲ್ಲೇ ಔಟ್ ಆಗ್ತಾರೆ. ಬೆತ್ತಲ್ ಅವರು 45 ಪ್ಲಸ್ ಸ್ಕೋರ್ ಮಾಡೇ ಮಾಡ್ತಾರೆ ಚೇಸಿಂಗ್ ಅಂತ ಬಂದಾಗ ಮಾತ್ರ. ಚೇಸಿಂಗ್ ಅಂತ ಬಂದಾಗ ಬೆತ್ತಲ್ ಅವರು ಕ್ಲಿಕ್ ಆಗೇ ಆಗ್ತಾರೆ. ಹಾಗೆ ರೂಟ್ ಅವರು ಕೂಡ ಆಡ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಬ್ರೂಕ್ ಅವ್ರದ್ದು ಆವ್ರೇಜ್ ಪರ್ಫಾರ್ಮೆನ್ಸ್ ಬರುತ್ತೆ. ಸ್ಯಾಮ್ ಕರನ್ ಬ್ಯಾಟ್ ಬಾಲ್ ಎರಡರಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ.
ಮತ್ತು ಬಾಲಿಂಗ್ ಅಂತ ನೋಡಿದ್ರೆ ಬುಮ್ರಾ, ಪ್ರಸಿದ್ಧ್ ಕಮ್ಮಿ ಅಂದರೂ 4-5 ವಿಕೆಟ್ ಇವರಿಬ್ಬರಿಂದನೇ ತಗೊತಾರೆ. ಮತ್ತು ಅಕ್ಷರ್ ಪಟೇಲ್ ಹೆಲ್ಪ್ ಆಗೇ ಆಗುತ್ತೆ ಅವರಿಗೆ. ಈ ಪಿಚ್ ಹೆಲ್ಪ್ ಆಗ್ಬೋದು, ಆಲ್ಮೋಸ್ಟ್ ಹೆಲ್ಪ್ ಆಗೇ ಆಗುತ್ತೆ ಅವ್ರಿಗೆ. ಅವ್ರದ್ದು ಸ್ಲೋವರನ್ನು ಅದರಲ್ಲೇ ಸ್ಪಿನ್ನಲ್ಲೇ ಸ್ಲೋ ಮಾಡ್ಕೊತ ಏನಾರೋ ಒಂದು ಬೇರೆ ಬೇರೆ ಥರ ಆಡಿಸ್ಕೊತಾರೆ. ಇಂಗ್ಲೆಂಡ್ ಕಡೆಯಿಂದ ಅಂತ ನೋಡಿದರೆ ಆರ್ಚರ್ ಮತ್ತು ಸ್ಯಾಮ್ ಕರನ್ನಿಂದ 2-3 ವಿಕೆಟ್ ತೆಗಿಬೋದು. ರಶೀದ್ ಖಾನ್ ಅವರು 2-3 ವಿಕೆಟ್ ತೆಗಿತಾರೆ. ಇಷ್ಟು ಹೇಳ್ಬೋದು. ಈ ಮ್ಯಾಚ್ ಆಲ್ಮೋಸ್ಟ್ ಚೇಸಿಂಗು ವಿನ್ ಆಗೋ ಚಾನ್ಸ್ ತುಂಬ ಇದೆ. ಚೇಸಿಂಗೇ ವಿನ್ ಆಗೋ ಚಾನ್ಸ್ ತುಂಬ. ಇದು ನನ್ನ ಫಸ್ಟ್ ಪ್ರಿಡಿಕ್ಷನ್ನು. ಟ್ರೈ ಮಾಡಿದ್ದೀನಿ, ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಏನಂತ ನಾಳೆ 5:30ಕ್ಕೆ ಮ್ಯಾಚ್ ಮುಗಿದ ಮೇಲೆ ನೋಡೋಣ.